ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾರು, ನಿನ್ನೆ ಕೇಳಿದ್ದು ಆಟೋಗೆ ಎಷ್ಟು ಕೊಟ್ಟೆ? ಯಜಮಾನ್ರೆ, ಆಟೋಗೆ 500 ರೂಪಾಯಿ ಕೊಟ್ಟೆ. ಅವರು 400 ರೂಪಾಯಿ ವಾಪಸ್ ಕೊಟ್ಟರು, ಜೊತೆಗೆ ಚಿಲ್ಲರೆನೂ ಕೊಟ್ಟರು. ಆದರೆ ಆ ಚಿಲ್ಲರೆ ಎಷ್ಟು ಅಂತ ಜ್ಞಾಪಕ ಇಲ್ಲ ನೋಡಿ. ಮತ್ತೆ 500 ರೂಪಾಯಿ ಎಲ್ಲಿಂದ ಬಂತು ಅಂತ ಮಾತ್ರ ಕೇಳಬೇಡಿ. ನೀವು ಆಟೋಲ್ಲಿ ದುಡ್ದಿದ್ದ ದುಡ್ಡೆಲ್ಲ ನಂಗೆ ತೊಗೊಂಬಂದು ಕೊಡ್ತಿದ್ರಲ್ಲ, ಅದರಲ್ಲೇ ತೊಗೊಂಡು ಹೋದೆ. ನಿನಗೆ ಸುಳ್ಳು ಹೇಳೋದಕ್ಕೂ ಬರಲ್ಲ. ನೀನು ಇಲ್ಲಿವರೆಗೂ ಹೇಳಿದ್ದು ಯಾವುದು ನಿಜ ಅಲ್ಲ ಅಲ್ವಾ ಪಾರು? ನಡ್ಕೊಂಡು ಹೋಗಿದೆ ಅಲ್ವಾ? ಯಾಕೆ ಪಾರು ಹೀಗೆ ಮಾಡ್ತೀಯಾ? ನೀನು ಅನಾಥಾಶ್ರಮಕ್ಕೆ ಬರೀ ಬಟ್ಟೆ ಕೊಡೋಕೆ ತಾನೇ ಹೋಗಿದ್ದಿದ್ದು. ಅದನ್ನ ನೀನು ನನ್ನ ಕೈಲೇ ಕೊಟ್ಟಿದ್ದಿದ್ರೆ ನಾಳೆ ನಾನು ಆ ಕಡೆ ಹೋಗುವಾಗ ಆಟೋದಲ್ಲೇ ತೊಗೊಂಡೋಗಿ ಕೊಡ್ತಾ ಇರಲಿಲ್ವಾ? ಈ ಉರಿ ಬಿಸಿಲಲ್ಲಿ ನೀನೇ ಹೋಗಿ ಕೊಡುವಂಥ ಅನಿವಾರ್ಯತೆ ಏನಿತ್ತು? ಇವತ್ತಿನ ಕಷ್ಟನ ಸಹಿಸ್ಕೊಂಡ್ರೆ ಅಲ್ವಾ ಯಜಮಾನ್ರೆ ನಾಳೆ ನಾವು ಸುಖವಾಗಿರೋದಕ್ಕೆ ಸಾಧ್ಯ. ಒಂದೊಂದ್ಸಲ ಅದು ನೀನು ಏನು ಹೇಳ್ತಿ ಅಂತ ನನಗೆ ಅರ್ಥನೇ ಆಗಲ್ಲ. ಯಜಮಾನ್ರೆ, ಶರ್ಟ್ ಯಾಕೆ ತೆಗಿತಾ ಇದ್ದೀರಾ? ನಾನು ಇವತ್ತು ಡ್ಯೂಟಿ ಮಾಡ್ತಾ ಇಲ್ಲ. ಯಾಕೆ? ಯಾಕೆ ಅಂದರೆ ನನ್ನ ಹೆಂಡತಿ ಬಿಸಿಲಲ್ಲಿ ನಡ್ಕೊಂಡು ಹೋಗಿ ಬಿಸಿಲಲ್ಲಿ ನಡ್ಕೊಂಡು ಬಂದ್ಯಾಳೆ. ಅವಳಿಗೆ ಆಯಾಸ ಆಗಿ ಕಾಲು ನೋವಾಗಿದೆ, ಅದಕ್ಕೆ. ಕಾಲು ಕೊಡು. ಯಜಮಾನ್ರೆ, ಪಾರು, ನನಗೆ ಆಯಾಸ ಆದಾಗೆಲ್ಲ ನೀನು ನನ್ನ ಕಾಲು ಒತ್ತಿಲ್ವಾ? ಇವಾಗ ನಿನಗೆ ಆಯಾಸ ಆಗಿದೆ, ನಾನು ಕಾಲು ಒತ್ತೋದ್ರಲ್ಲಿ ಏನೂ ತಪ್ಪಿಲ್ಲ. ಕಾಲು ಕೊಡು. ಕೊಡು. ಆರಾಮಾಗಿ. ಹರಿ ಓಂ. ನಮಸ್ಕಾರ ಗುರುಗಳೇ. ಹೇಳಿ ತಾಯಿ. ನನಗೆ ನಿಮ್ಮಿಂದ ಒಂದು ಸಲಹೆ ಬೇಕಾಗಿತ್ತು. ನನ್ನ ಇಬ್ಬರು ಸೊಸೆಯಂದರು ತಾಯಿ ಆಗ್ತಿದ್ದಾರೆ. ಅವರಿಬ್ಬರಿಗೂ ಈಗ 5ನೇ ತಿಂಗಳು ನಡೀತಾ ಇದೆ. ಹಾಂ. ಇಬ್ರಿಗೂ ಒಟ್ಟಿಗೆ ಸೀಮಂತ ಮಾಡಬೇಕು ಅಂತ ನನ್ನ ಆಸೆ. ಓ, ನಮ್ಮ ಜನನಿಗೆ ಸೀಮಂತ ಮಾಡೋ ದಿನಾನೇ ತನ್ನ ದೊಡ್ಡ ಸೊಸೆಗೂ ಸೀಮಂತ ಮಾಡಬೇಕು ಅನ್ನೋ ಆಸೆನಾ? ಅದಕ್ಕೆನಾ ನಾಳೆವರೆಗೂ ಸಮಯ ಕೇಳಿದ್ದು? ಇವತ್ತಿನಿಂದ 3ನೇ ದಿನಕ್ಕೆ ಒಳ್ಳೆ ಮುಹೂರ್ತ ಇದೆ ಅಂತ ನಾನು ಕೇಳ್ಪಟ್ಟೆ. ಆದರೂ ನಿಮ್ಮ ಬಾಯಿಂದ ನನ್ನ ಕಿರಿಯಾರ ಕೇಳಿದ್ರೆ ನನಗೆ ಸಮಾಧಾನ. ನನ್ನಿಬ್ಬರು ಗಂಡು ಮಕ್ಕಳು, 2 ಸೊಸೆಯರ ಜಾತಕ ನಿಮಗೆ ಚೆನ್ನಾಗಿ ಗೊತ್ತು. ಒಂದು ಸಲ ನೋಡಿ ಹೇಳಿದ್ರೆ ನನಗೂ ಸಂತೋಷ ಆಗುತ್ತೆ. ನಾಳೆ ಬೆಳಗ್ಗೆ ವೇಳೆಗೆ ತಿಳಿಸ್ತೀನಿ, ಆಗ್ಬೋದಾ? ಆಗಲಿ ಗುರುಗಳೇ, ನಿಮ್ಮ ಫೋನ್ ಕಾಲ್ಗೋಸ್ಕರನೇ ಕಾಯ್ತಿರ್ತೀನಿ. ನಮಸ್ಕಾರ. ಭಗವಂತ, ನಿನ್ನ ದಯದಿಂದ 2 ಸೊಸೆಯರ ಸೀಮಂತನೂ ಒಂದೇ ದಿನ ಮಾಡೋ ಥರ ಅವಕಾಶ ಮಾಡಿಕೊಡಪ್ಪ. ಅಲ್ಲ, ಇಬ್ರು ಸೀಮಂತನು ಒಂದೇ ದಿನ ಮಾಡೋದೇನೋ ಸರಿ, ಆದ್ರೆ ಒಟ್ಟಿಗೆ ಮಾಡೋದಂದ್ರೆ ಏನ್ ಅರ್ಥ? ಗುರುಗಳೇ, ಒಟ್ಟಿಗೆ ಮಾಡೋದು ಅಂದ್ರೆ ಒಂದೇ ಮನೆ ಅಂತ ಏನಾದರೂ ಇರ್ಬೋದಾ? ಹನುಮಂತು ಮನೆಗೆ ಕರ್ಕೊಂಡೋಗಿ ಜನನಿ ಸೀಮಂತನ ಮಾಡೋದಕ್ಕೆ ಅಕ್ಕನ ಕೈಲಿ ಸಾಧ್ಯ ಇಲ್ಲ. ಆ ಪಾರ್ವತಿನೇನಾದ್ರೂ ಈ ಮನೆಗೆ ದಾಮಿನಿ, ಈ ಥರದ್ದೆಲ್ಲ ಮಾತಾಡಿ ನನ್ನ ಮನಸ್ಸನ್ನ ಹಾಳು ಮಾಡಬೇಡ. ಅಖಿಲ ಅತ್ತಿಗೆ ಮತ್ತೆ ಗುರುಗಳ ಫೋನ್ ಬರೋವರೆಗೂ ನಾವಿಬ್ಬರು ಇದ್ರ ಬಗ್ಗೆ ಮಾತಾಡೋದು ಬೇಡ. ಗುರುಗಳು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ನಾವು ಮುಂದೆ ನಿಜ ಇಟ್ಟರಾಯ್ತು.
ಅಲ್ಲ ಗುರುಗಳೇ, ನಾನು ಏನು ಹೇಳಕ್ ಬರ್ತಿದ್ದೀನಿ ಅಂದ್ರೆ ಸುಮ್ಮನೆ ಕೋಪ ಮಾಡ್ಕೋತಾರಪ್ಪ. ನಮ್ಮ ಹಳೆ ಗುರೂಜಿನೇ ಪರವಾಗಿಲ್ಲ. ಆರ್ತಿ, ಏನ್ ನೋಡ್ತಾ ಇದ್ದೀರಾ? ನೋಡಿ ದೊಡ್ಡ ಯಜಮಾನ್ರೆ, ನಮ್ಮ ಪಾರ್ವತಿ ಬೆಳಗ್ಗೆನೆ ಎದ್ದು ರಂಗೋಲಿ ಹಾಕಿ ತುಳಸಿ ಪೂಜೆ ಮಾಡಿದ್ದಾಳೆ. ಇಷ್ಟು ಸಾಲದು ಅಂತ ನನ್ನ ಅಡುಗೆ ಮನೆಗೆ ಹೋಗಿ ಕಾಲಿಡಕ್ಕೆ ಬಿಡದೆ ಕಾಫಿ ತಿಂಡಿ ಎಲ್ಲ ಅವಳೆ ಮಾಡ್ತಿದ್ದಾಳೆ. ಆರ್ತಿ, ಪಾರು ಪಾರು, ಏನ್ ಮಾಡ್ತಾ ಇದೀಯಾ? ಯಜಮಾನ್ರೆ, ನಮ್ದೆಲ್ರದ್ದು ಸ್ನಾನ ಪೂಜೆ ಆಯಿತು. ನಿಮಗೆ ಬಿಸಿನೀರು ತಯಾರಿದೆ, ಬೇಗ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬನ್ನಿ. ನೀವು ಸ್ನಾನ ಮಾಡ್ಕೊಂಡು ಬರೋಷ್ಟೊತ್ತಿಗೆ ತಿಂಡಿ ತಯಾರಾಗಿರುತ್ತೆ. ಹಾಗೆ ನಿಮಗೆ ಅಪ್ಪನಿಗೆ ಮಧ್ಯಾಹ್ನ ಡಬ್ಬಿಗೆ ಹಾಕೊಡೋದಕ್ಕೆ ಊಟ ಕೂಡ ಸಿದ್ಧ ಮಾಡಿಬಿಡ್ತೀನಿ. ಬೇಗ ಹೋಗಿ ಸ್ನಾನ ಮಾಡ್ಕೊಂಬನ್ನಿ. ಪಾರು, ನಿನಗೆ ನಾವೇನು ಹೇಳಿದ್ವಿ? ಹೆರಿಗೆ ಆಗೋವರೆಗೂ ನೀನು ಯಾವ ಕೆಲಸನೂ ಮಾಡಬಾರ್ದು ಅಂತ ಹೇಳಿದ್ವಿ ತಾನೆ? ಏನೋ ನಿನ್ನ ಖುಷಿಗೆ ಸಾರ್ತಿ ಮಾಡಿಟ್ಟಿರೋ ತಿಂಡಿನ ನಮಗೆ ಡಬ್ಬಿಗೆ ಹಾಕ್ಕೊಡು ಅಂತ ಹೇಳಿದ್ವಿ. ಆದರೆ ಇವತ್ತೇನು ಹೊಸ ವರ್ಷ ಇದು? ಈ ವರ್ಕಿಂಗ್ ವುಮೆನ್ನು ಗಂಡ ಮಕ್ಕಳಿಗೆ ಡಬ್ಬಿಗೆ ತಿಂಡಿ ಹಾಕಿ ಅವ್ರನ್ನ ನೂಕಿ ಆಮೇಲೆ ಇವರು ಕೆಲ್ಸಕ್ಕೆ ಹೋಗ್ತಾರಲ್ಲ, ಹಂಗೆ ಆಡ್ತಾ ಇದೆಯಾ? ನೀವು ಹೇಳಿದ ನಿಜ ಯಜಮಾನ್ರೆ. ನಿಮ್ಮನ್ನು ಕೆಲ್ಸಕ್ಕೆ ಕಳಿಸಿ ನಾನು ಹೋಗಬೇಕು. ಮನಸ್ಸಲ್ಲೇ ಏನೋ ಹೇಳ್ಕೊಳ್ತಾರೋ ಆಗಿದೆ. ಹೆಣ್ಮಕ್ಳ ಜವಾಬ್ದಾರಿ ನಿಮ್ಗೇನು ಗೊತ್ತು? ಅದರಲ್ಲೂ ಮನೇಲಿರೋ ಹೆಣ್ಮಕ್ಳ ಕೆಲಸ ಏನು ಕಮ್ಮಿ ಅಂದ್ಕೊಂಡಿದ್ದೀರಾ? ನಾವು ಬೆಳಿಗ್ಗೆ ಎಷ್ಟು ಬೇಗ ಇದ್ರೂ ಕೆಲಸ ಮುಗಿಯಲ್ಲ ಗೊತ್ತಾ? ಅಯ್ಯೋ ಪಾರು, ಯಾಕೆ ಇಷ್ಟು ಕೋಪ ಮಾಡ್ಕೊಳ್ತಾ ಇದೆಯಾ? ನಾನು ಸುಮ್ಮನೆ ಮಾತಿಗೆ ಕೇಳಿದ್ನಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.